ನಟ ದರ್ಶನ್ ಅವರ ಅಭಿಮಾನಿಗಳು ನಟಿ ರಮ್ಯಾ ಅವರಿಗೆ ಕಳಿಸ್ತಾ ಇರುವಂತ ಕೆಲ ಅಶ್ಲೀಲವಾದಂತಹ ಮೆಸೇಜ್ಗಳು ಅದನ್ನೆಲ್ಲ ಓದಕ್ಕಾಗಲ್ಲ ಬಿಡಿ. ಆಮೇಲೆ ಇದೇನು ಹೊಸ್ತಲ್ಲ ಬಿಡಿ, ಯಾಕಂತಂದ್ರೆ ಯಾರ್ಯಾರು ದರ್ಶನ್ ವಿಚಾರವಾಗಿ ಮಾತನಾಡಿದ್ರೆ ಅವ್ರ ಫ್ಯಾನ್ಸ್ ಮಾಡುವಂತ ಮಾತು, ಅವ್ರು ಕಳಿಸುವಂತ ಮೆಸೇಜ್ ಇದೆಲ್ಲ ಹಿಂದೆಯಿಂದನೂ ಕೂಡ ಆಗಾಗ ಸುದ್ದಿ ಆಗ್ತಾ ಇರುತ್ತೆ. ಬಟ್ ನಟಿ ರಮ್ಯಾ ಈ ವಿಚಾರವನ್ನು ಅಲ್ಲಿಗೆ ಬಿಟ್ಟಿಲ್ಲ. ಅವ್ರಿಗೆ ಕಳಿಸಿರುವಂತ ಮೆಸೇಜಸ್ ಏನಿದಾವೆ ಆ ಸ್ಕ್ರೀನ್ ಶಾಟ್ಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಈ ಇನ್ಸ್ಟಾಗ್ರಾಮ್ ಸೇರಿದ ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನೇನಿದೆ ಅವರು ಬಳಕೆಯಲ್ಲಿದ್ದಾರೆ ಅಲ್ಲಿ. ಸೊ ರೇಣುಕಾ ಸ್ವಾಮಿ ವಿಚಾರವಾಗಿ ಅವರು ಏನು ಹೇಳಿದ್ದಾರೆ ಅಂದರೆ, ಅವರಿಗೂ ನಿಮಗೂ ಏನು ವ್ಯತ್ಯಾಸ ಅನ್ನೋ ಪ್ರಶ್ನೆ ಹಿಂದೆಯಿಂದನೂ ಕೂಡ, ಅದರಲ್ಲೂ ಭಾಳಷ್ಟು ಈ ಮಹಿಳೆಯರ ವಿಚಾರವಾಗಿ, ಯುವತಿಯರ ವಿಚಾರವಾಗಿ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಳ್ಳುವಂಥವ್ರು ಮಾಡುವಂಥ ಮೆಸೇಜ್ಗಳು, ಅವ್ರು ಆಡುವಂಥ ಮಾತುಗಳು ಇದೆಲ್ಲ ಆಗಾಗ ಟೀಕೆಗೆ ವ್ಯಕ್ತ ಆಗ್ತಾನೆ ಇರುತ್ತೆ. ಬಟ್ ಭಾಳಷ್ಟು ಮಂದಿ ಆ ನೋವನ್ನು ಹೇಳ್ಕೊಳ್ತಾ ಇದ್ರು, ತಮಗಾಗುವಂಥ ಆಘಾತಗಳನ್ನು ಹೇಳ್ಕೊಳ್ತಾ ಇದ್ರು. ಆದರೆ ನಟಿ ರಮ್ಯಾ ಅವ್ರು ಮಾಡಿರುವಂಥ ಮೆಸೇಜ್ಗಳು ಏನಿದಾವೆ ಅದನ್ನು ನೇರ ಹಾಗೆ ಅವರು ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಅದನ್ನು ಪ್ರಶ್ನೆ ಮಾಡಿದ್ದಾರೆ, ನಿಮಗೂ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ವಿಚಾರವಾಗಿ. ಆಮೇಲೆ ಆ ಮೆಸೇಜಸ್ಗಳಂತೂ ಒಂದೊಂದು ಮೆಸೇಜ್ಗಳಂತೂ ಓದಂಗೆ ಇಲ್ಲ ಬಿಡಿ, ಅಷ್ಟು ತುಚ್ಛವಾಗಿದ್ದಾವೆ ಅದೆಲ್ಲ. ಆಮೇಲೆ ಈಗ ಈ ರೀತಿಯಾದಂಥ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡ್ಕೊಂಡಂಥ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅಂತ ಅಂದರೆ, ನಮ್ಮ ಪೊಲೀಸರು ಯಾರ್ಯಾರು ಈ ರೀತಿಯಾದಂಥ ಮೆಸೇಜ್ಗಳು ಅಟ್ಲೀಸ್ಟ್ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ಒಂದು ಶಿಕ್ಷೆ ಕೊಡುವಂಥ ಕೆಲಸ ಏನಾದರೂ ಆದರೆ ಮುಂದೆ ಈ ರೀತಿಯಾದಂಥ ಕೃತ್ಯ ಮಾಡೋರನ್ನ ಬಹುಶಃ ಒಂದು ಹಂತದಲ್ಲಿ ಅವ್ರಿಗೊಂದು ಭಯ ಹುಟ್ಟಿಸ್ಬೋದು ಅಂತ ಕಾಣಿಸುತ್ತೆ. ಇವ್ರುಗಳು ಅದನ್ನೂ ಮಾಡಿಲ್ಲ ಅಂತ ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ. ಮಾಲ್ತೇಶ್ ಜಗೀನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಾಲ್ತೇಶ್ ಜಗೀನ್, ಬಹುಶಃ ರಮ್ಯಾ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆಗ್ತಾ ಇರುವಂಥ ಈ ದರ್ಶನ್ ಅವರ ಬೇಲ್ ವಿಚಾರದ ಪ್ರೊಸೀಡಿಂಗ್ಸ್, ಅವತ್ತು ನ್ಯಾಯಾಧೀಶರು ಆಡಿದಂಥ ಕೆಲ ಕಠಿಣವಾದಂಥ ಮಾತುಗಳು, ಆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದಾಗ ಇದು ಎಕ್ಸ್ಪೆಕ್ಟೆಡ್ ಈ ರೀತಿಯಾದಂಥದ್ದು ಬಹುಶಃ ರಮ್ಯಾ ಅವ್ರ ವಿರುದ್ಧವಾಗಿ ಕೆಲ ಫ್ಯಾನ್ಸ್ ಶುರು ಮಾಡ್ಕೊಳ್ಬೋದು ಅಂತ. ಈಗ ಅದನ್ನು ಹೇಗೆ ಫೇಸ್ ಮಾಡ್ತಾ ಇದ್ದಾರೆ ರಮ್ಯಾ ಅಂತ? ಮಾಲ್ತೇಶ್, ಪ್ರಮುಖವಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆಗಳೇ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಅಂದ್ರೆ ಒಂದ್ ರೀತಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊದಲು ಪವಿತ್ರ ಗೌಡ ಅವರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಿದ್ರು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು, ಇದೇ ರೀತಿಯ ಬೆಳವಣಿಗೆ ಮುಂದುವರೆದು ಈ ಹಂತಕ್ಕೆ ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬಟ್ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿನ ಅಶ್ಲೀಲ ಮೆಸೇಜ್ಗಳ ಒಂದು ಹಾವಳಿ ಇದೆಯೋ, ಒಂದು ಸಂದೇಶಗಳನ್ನ ರವಾನಿಸುವಂತ ಪ್ರಕ್ರಿಯೆ ಇದೆಯೋ, ಅದು ಈಗ ರಮ್ಯಾ ಅವ್ರಿಗೂ ಕೂಡ ತಗಲ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರಮ್ಯಾ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಕೇಸ್ ಇದೆಯೋ ಆ ಸಂದರ್ಭದಲ್ಲಿ ಒಂದು ಪ್ರತಿಕ್ರಿಯೆ ನೀಡ್ತಾರೆ. ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಆಶಾಕಿರಣ ಆಗಿದೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಭರವಸೆ ಇದೆ ಅನ್ನುವಂತ ಪೋಸ್ಟ್ ಅನ್ನ ಮಾಡ್ತಾರೆ. ಅಲ್ಲಿಂದ ದರ್ಶನ್ ಅವರ ಫ್ಯಾನ್ಸ್ ಮತ್ತು ರಮ್ಯಾ ಅವರ ಮೆಸೇಜ್ಗಳ ಒಂದು ಜಟಾಪಟಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿಯುತ್ತೆ. ಇದರ ಮುಂದುವರೆದ ಭಾಗವಾಗಿ ಸದ್ಯಕ್ಕೆ ರಮ್ಯಾ ಅವರಿಗೆ ಒಂದು ಅಶ್ಲೀಲ ಸಂದೇಶಗಳನ್ನ ನೇರವಾಗಿ ಕಳಿಸುವಂತಹ ಪ್ರಕ್ರಿಯೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಅದು ದರ್ಶನ್ ಅವರ ಅಭಿಮಾನಿಗಳು ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತು ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ರಮ್ಯಾ ಮತ್ತೆ ಕಿಡಿಕಾರಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದಿರ್ತಕ್ಕಂತಹ ಜಟಾಪಟಿ ಅಂದ್ರೆ ರಮ್ಯಾ ಅವರಿಗೆ ಅದನ್ನ ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಜಗೀನ್, ಥ್ಯಾಂಕ್ ಯು. ಇದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಲ್ಚಲ್ಗೂ ಕೂಡ ಕಾರಣ ಆಗಿದೆ. ಬಹುಶಃ ರಮ್ಯಾ ಅವರು ಇದನ್ನ ಇಲ್ಲಿಗೆ ಬಿಡೋಂಗ್ ರೀತಿಯಾಗಿ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ಇವ್ರುಗಳು ಏನು ಎತ್ತ ಅನ್ನುವಂಥದ್ದು ಹೊರಗಿನ ಜಗತ್ತಿನ ಮುಂದಾದ್ರು ಬೆತ್ತಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ನಿರ್ಧರಿಸಿದಂಥ ರೀತಿಯಾಗಿ ಕಂಡು ಬರ್ತಾ ಇದೆ.